ವೆಂಕಟೇಶಾಯ. ತಿರುಮಲ ತಿರುಪತಿ ದೇವಸ್ಥಾನಗಳ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿಯು ಇದುವರೆಗೆ ಯಾಕೆ ಈ ಭಗವದ್ಗೀತಾ ಪಾರಾಯಣ ಮತ್ತು ಪ್ರವಚನವನ್ನು ನಾವು ಕೇಳಲೇಬೇಕು ಎಂದರ್ಥಕ್ಕೆ ಧರ್ಮಾರ್ಥ ಕಾಮ ಮೋಕ್ಷಗಳ ಪುರುಷಾರ್ಥಗಳಲ್ಲಿ ಮೋಕ್ಷವು ಪರಮಪುರುಷಾರ್ಥ ಎಂದು ತಿಳಿಯುತ್ತದೆ. ಅಂತಹ ಒಂದು ಅತ್ಯದ್ಭುತವಾದ ಈ ಭಗವದ್ಗೀತೆಯ ಪಾರಾಯಣ ಪ್ರವಚನ ನಮ್ಮ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿವಾಹಿನಿ ನಮ್ಮೆಲ್ಲರೂ ಕೂಡ ಕೊಡುಗೆ ನೀಡಿದೆ ಅಂತ ಹೇಳಿ ಅವರಿಗೆ ನಾವು ಎಷ್ಟೇ ಧನ್ಯವಾದಗಳು ಹೇಳಿದರೂ ಕೂಡ ಸಾಲಲ್ಲ ಅಂತ ಹೇಳಿ ಈಗ ನಾವು ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಈಗ ಕಲಿಯುಗದ ಪ್ರತ್ಯಕ್ಷ ವರದೈವ ಶ್ರೀ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡೋಣ. ಆನಂದಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದನಿಲಯಾಲಯೇ. ಆಚಾರ್ಯರು ಹೇಳಿರುವ ಪ್ರಕಾರ ಈ 9ನೇ ಅಧ್ಯಾಯವು ಮಹತ್ತರವಾದ ಅಧ್ಯಾಯ. ಯಾಕೆಂದರೆ ನಾವು ಅಂದರೆ ಆರ್ಥಿಕ ಭಕ್ತರೆಲ್ಲ ಕೂಡ ನಾವೆಲ್ಲರೂ ಕೂಡ ಸಾತ್ವಿಕರು ಹಾಗೆ ಆಸ್ತಿಕರು ಅಂತೀವಿ. ಅಂದರೆ ಭಗವಂತನು ಅಸ್ತಿ ಎಂದು ತಿಳ್ಕೊಂಡವರು ಅಂತ ಅರ್ಥ. ಆಸ್ತಿಕರು ಅಂದರೆ ಅದೊಂದೇ ಸಾಲದು. ಯಾವುದೇ ಒಂದು ಕೆಲಸ ನಾವು ಮಾಡೋಕ್ಕೆ ಹೊರಟಿದ್ದೀವಿ ಅಂದರೆ ಅದರ ಫಲಿತವನ್ನು ನಾವು ನಿರೀಕ್ಷೆ ಮಾಡ್ತೀವಿ. ಆ ಫಲಿತವೂ ಕೂಡ ಚೆನ್ನಾಗಿರಲಿ, ನಮ್ಮೆಲ್ಲರೂ ಕೂಡ ಉಪಯೋಗವಾಗಿರಲಿ, ಅಷ್ಟೈಶ್ವರ್ಯಗಳು ಆರೋಗ್ಯ ಎಲ್ಲ ಕೂಡ ಕೊಡಲಿ ಎಂಬ ಉದ್ದೇಶದಿಂದ ನಾವೆಲ್ಲವೂ ಕೂಡ ಪೂಜಾ ಪುನಸ್ಕಾರಗಳು ಆಗಲಿ ಹಾಗೆ ಹೋಮ ಹವನಗಳಾಗಲಿ ಪಾರಾಯಣ ಪ್ರವಚನಗಳಾಗಲಿ ನಾವು ಮಾಡುತ್ತೇವೆ. ಅಂತಹ ಒಂದು ಮಹಾಸಂಕಲ್ಪವನ್ನು ನಾವೆಲ್ಲರೂ ಕೂಡ ಈಗ ಮಾಡೋಣ ಅಂತ ಹೇಳಿ ತಾವೆಲ್ಲರೂ ಕೂಡ ಮನೆಯಲ್ಲಿ ಕುಳಿತುಕೊಂಡು ಭಗವಂತನೇ, ಯಾಕೆಂದರೆ ಯತ್ರ ಗೀತಾ ವಿಚಾರಶ್ಚ ಪಠನಂ ಪಾಠನಂ ಶ್ರುತಂ ತತ್ರಾಹಂ ನಿಶ್ಚಿತಂ ಪೃಥ್ವಿ ನಿವಸಾಮಿ ಸದೈವಹಿ. ಭಗವದ್ಗೀತೆಯ ಪಾರಾಯಣ ಪ್ರವಚನ ನಡೆಯುತ್ತೋ ಅಲ್ಲಿ ಸಾಕ್ಷಾತ್ತು ಶ್ರೀಕೃಷ್ಣ ಪರಮಾತ್ಮನಾಗಿರುವಂತಹ ನಾನು ಅಲ್ಲಿ ಬರ್ತೇನೆ, ಅಲ್ಲೇ ತಮ್ಮ ಎದುರುಗಡೆನೇ ಇರ್ತೇನೆ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದ್ದಾರೆ ಅಂತ ಒಂದು ಪದ್ಯದಲ್ಲಿದೆ. ಸೊ ಅದಕ್ಕಾಗಿ ನಾವೆಲ್ಲರೂ ಕೂಡ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮನೇ ಎದುರುಗಡೆ ಇದ್ದಾರೆ ಎಂಬ ಭಾವನೆಯಿಂದ ನಾವು ಈ ಮಹಾಸಂಕಲ್ಪವನ್ನು ಮಾಡಿ ಅವರ ಚರಣಾರವಿಂದಗಳಲ್ಲಿ ನಾವು ತ್ರಿಕರಣ ಶುದ್ಧಿಯಾಗಿ ಪ್ರಾರ್ಥಿಸೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ
ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ನವಮೋಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಪ್ರವಚನಂ ಶ್ರವಣಂ ಚ ಕರಿಷ್ಯಾಮಹೇ. ಈಗ ಭಗವದ್ಗೀತೆಯ ಕರ್ತ ಆಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಒಂದು ಪ್ರಾರ್ಥನೆಯನ್ನು ಮಾಡಿ ಮುಂದೆ ವರಿಸೋಣ ಅಂತ ಹೇಳಿ ಈಗ ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಶ್ರೀಕೃಷ್ಣ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡೋಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾವು ನಿತ್ಯ ಪಾರಾಯಣ ಗ್ರಂಥವಾಗಿ ನಾವೆಲ್ಲರೂ ಕೂಡ ಈ ಭಗವದ್ಗೀತಾ ಗ್ರಂಥವನ್ನು ಒಂದು ಸನಾತನ ಧರ್ಮದ ವೈದಿಕ ಶಾಸ್ತ್ರದಲ್ಲಿ, ವೈದಿಕ ಇತಿಹಾಸದಲ್ಲಿ ಅಥವಾ ವೈದಿಕ ಸಾಹಿತ್ಯದಲ್ಲಿ ಭಗವದ್ಗೀತವೇ ನಮಗೆ ಹತ್ತಿರವಾದ ಗ್ರಂಥ ಈ ಕಲಿಯುಗದಲ್ಲಿ. ಅಂಥ ಒಂದು ಭಗವದ್ಗೀತಾ ಗ್ರಂಥವನ್ನು ನಾವು ಗ್ರಂಥವನ್ನಾಗಿ ತಿಳ್ಕೊಳ್ಳೋದೇ ಸಾಕ್ಷಾತ್ತು ಪರಮಾತ್ಮನಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮ ಗ್ರಂಥ ಮೂಲಕವಾಗಿ ನಮ್ಮೆಲ್ಲರ ಮುಂದೆ ಇದ್ದಾರೆಂಬ ಉದ್ದೇಶದಿಂದ ನಾವೆಲ್ಲರೂ ಕೂಡ ಈಗ ಭಗವದ್ಗೀತಾ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸರ ಮೂಲಕವೇ ನಮಗೆ ಲಭಿಸಿದೆ ಎಂಬ ಉದ್ದೇಶದಿಂದ ವೇದವ್ಯಾಸ ಮುನಿಗಳ ಒಂದು ಪ್ರಾರ್ಥನೆಯನ್ನು ಮಾಡಿ ತದನಂತರ ಪಾರಾಯಣಕ್ಕೆ ನಾವೆಲ್ಲರೂ ಕೂಡ ಹೋಗೋಣ ಅಂತ ಹೇಳಿ ಈಗ ತಾವೆಲ್ಲರೂ ಕೂಡ ಅಲ್ಲೇ ವೇದವ್ಯಾಸರನ್ನು ತಮ್ಮ ತಮ್ಮ ಮನದಲ್ಲಿ ನೆನೆಸಿಕೊಂಡು ಈ ವೇದವ್ಯಾಸರ ಒಂದು ಪ್ರಾರ್ಥನೆಯನ್ನು ಮಾಡಿ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಈಗ ಭಗವದ್ಗೀತೆಯ 9ನೇ ಅಧ್ಯಾಯದ ರಾಜವಿದ್ಯಾರಾಜಗುಹ್ಯ ಯೋಗ ಎಂಬ ಒಂದು ನಾಮಾಂಕಿತವಾದ ಈ ಅಧ್ಯಾಯದ ಪ್ರವಚನವನ್ನು ಆಚಾರ್ಯರು ತಮ್ಮೆಲ್ಲರಿಗೂ ಕೂಡ ಸರಳವಾಗಿ ಸುಲಭವಾಗಿ ಅರ್ಥ ಆಗೋ ಥರ ಈಗ ಅವರ ಪ್ರವಚನವನ್ನು ಮಾಡ್ತಾರೆ. ನಾವೆಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಕೇಳೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ಭಗವಂತನಾದ ಶ್ರೀನಿವಾಸ ಕಲ್ಪವೃಕ್ಷ ಕಾಮಧೇನುಗಳಿಗೆ ಆ ಸಾಮರ್ಥ್ಯವನ್ನು ಕೊಟ್ಟಂಥವನು. ಅಂಥ ಶ್ರೀನಿವಾಸ ದೇವರನ್ನು ಸ್ಮರಣೆ ಮಾಡ್ತಾ ಭಗವದ್ಗೀತೆಯ ಪ್ರವಚನದ ಇವತ್ತಿನ ಶ್ಲೋಕ 19ನೆಯ ಶ್ಲೋಕದ ಸ್ವಲ್ಪ ಭಾಗವನ್ನು ಮುಂದುವರಿಸ್ತಾ ಅನಂತರದಲ್ಲಿ 20 ಮತ್ತು 21ನೆಯ ಶ್ಲೋಕದ ವ್ಯಾಖ್ಯಾನವನ್ನು ನಾವು ಪರಿಶೀಲನೆಯನ್ನು ಮಾಡಬಹುದು. ಕೃಷ್ಣ ತಾನು ಅರ್ಜುನನಿಗೆ ತಿಳಿಸ್ಕೊಡ್ತಾ ಇದ್ದಾನೆ, ಎಲ್ಲವೂ ನಾನೇ ಅಂತ ಹೇಳ್ದ. ಅಹಂಕರ್ತುರಹಂ ಯಜ್ಞ ಸ್ವದಾಹಮಹಮೌಷಧಂ, ನಾನೇ ಕರ್ತೃ ಯಜ್ಞ ಅಂತ ಪ್ರಾರಂಭವನ್ನು ಮಾಡಿ ಎಲ್ಲವನ್ನು ತಿಳಿಸಿದ ಭಗವಂತ. ಅನಂತರದಲ್ಲಿ ಸದಸಚ್ಚಾಹಮರ್ಜುನ, ಸತ್ತು ನಾನೇ ಅಸತ್ತು ನಾನೇ ಎಲ್ಲದಕ್ಕೂ ತಿಳಿಸ್ಕೊಂಡು ಬಂದ. ಆನಂತರ
ಸತ್ ಅಂತಂದರೆ ಕಾರ್ಯ ಅಂತ ಅರ್ಥ, ಅಸತ್ ಅಂದರೆ ಕಾರಣ ಅಂತ ಅರ್ಥ. ಜಗತ್ತಿನಲ್ಲಿರುವ ಎಲ್ಲ ವಸ್ತುಗಳು ಕಾರ್ಯಕಾರಣ ರೂಪವಾಗಿರುತ್ತವೆ. ಒಂದಾ ವಸ್ತುಗಳು ಕಾರ್ಯರೂಪವಾಗಿರುತ್ತವೆ ಅಥವಾ ಕಾರಣರೂಪವಾಗಿರುತ್ತವೆ ಅಂತ ತಿಳಿಸ್ದ. ಕಾರಣ ಏನು ಅಂದರೆ ಅಸತ್ ಅಂದರೆ ಏನೂ ಇಲ್ಲದೇ ಇದ್ದಂಥದ್ದನ್ನು ಅಸತ್ ಅಂತ ಅಂತಾರೆ. ಅಂಥ ಅಸತ್ತನ್ನು ಇಲ್ಲಿ ಅಸತ್ ಶಬ್ದದಿಂದ ಇಟ್ಟುಕೊಳ್ಳಬಾರದು. ಯಾಕೆ ಅಂದರೆ ಅಸತ್ ಅಂದರೆ ಏನೂ ಇಲ್ಲ. ಈಗ ನಮ್ಮ ಶಾಸ್ತ್ರದಲ್ಲಿ ನಾವು ಹೇಳಬೇಕಾದ್ರೆ ಶಶವಿಷಾಣ ಅಂತಂತೀವಿ, ಮೊಲದ ಕೊಂಬು ಅಂತೀವಿ. ಮೊಲದ ಕೊಂಬು ಏನಪ್ಪ ಅದು ಅಂದರೆ ಮೊಲಕ್ಕೆ ಕೊಂಬಿರೋಲ್ಲ, ಆದ್ದರಿಂದ ಮೊಲದ ಕೊಂಬು ಅದನ್ನು ಅಸತ್ ಅಂತ ಕರಿತೀವಿ. ಆದರೆ ಅದು ಅಸತ್ತಾದಾಗ ಅಸತ್ತು ನಾನೇ ಅಂತ ಭಗವಂತ ಹೇಳಿದ್ರೆ, ಸತ್ತು ನಾನೇ ಅಂತಂದರೆ ಏನು ಹೇಳ್ತೀವಿ? ಸತ್ತಾದ ವಸ್ತುಗಳು, ಸತ್ಯಭೂತವಾದ ಈ ವಸ್ತುಗಳಿಗೆ ಅದರ ಒಳಗಡೆ ಇದ್ದು ಅವುಗಳನ್ನು ನಿಯಮನ ಮಾಡುವನು ನಾನು ಅಂತ ಹೇಳ್ಕೊಳ್ಳೋದು ಸರಿ ಹೋಗುತ್ತೆ. ಆದರೆ ಅಸತ್ತನ್ನೋ ಶಬ್ದಕ್ಕೆ ಶಶವಿಷಾಣ, ಮೊಲದ ಕೊಂಬು ಅಂದರೆ ಯಾವ ವಸ್ತು ಇಲ್ಲವೋ ಅದನ್ನು ಹೇಳಿದ್ರೆ, ಅಸತ್ತನ್ನೋ ಶಬ್ದದಿಂದ ಹೇಳಿದ್ರೆ, ಆ ವಸ್ತುವೇ ಇಲ್ಲದೇ ಇದ್ದಾಗ ಅಸತ್ತು ನಾನೇ ಅಂದಾಗ ಆ ಅಸತ್ತಿನ ಒಳಗಡೆಯೂ ಇದ್ದು ಭಗವಂತ ನಿಯಾಮಕನಾಗಿರ್ತಾನೆ ಅಂತ ಹೇಳೋದು ಸಮಂಜಸ ಆಗಲಾರದು. ಯಾಕೆಂದರೆ ಅಸತ್ ಅಂದ್ರೆ ಒಂದು ವಸ್ತುನೇ ಅಲ್ಲಲ್ಲ, ಅದು ಏನೂ ಇಲ್ಲದೇ ಇದ್ದರೂ ಒಳಗಡೆ ಹೆಂಗಿರ್ತಾನೆ ಭಗವಂತ, ಅದನ್ನೇನು ನಿಯಮನ ಮಾಡ್ತಾನೆ. ಆದ್ದರಿಂದ ಇಲ್ಲಿ ಭಗವಂತ ಹೇಳಿದ್ದು ಸದಸಚ್ಚಾಹಮರ್ಜುನ ಅಂದಾಗ ಈ ಸಂದರ್ಭದಲ್ಲಿ ಮಾತ್ರ ಸತ್ ಅಂದರೆ ಕಾರ್ಯ ಅಂತ ಇಟ್ಕೊಳ್ಬೇಕು, ಅಸತ್ ಅಂತಂದರೆ ಕಾರಣ ಅಂತ ಇಟ್ಕೊಳ್ರಿ. ಹಾಗಾದರೆ ಜಗತ್ತು ಕಾರ್ಯಕಾರಣ ರೂಪವಾಗಿ ವ್ಯಾಪಿಸಿಕೊಂಡಿದೆ. ಕಾರಣವಾದ ವಸ್ತುಗಳು ತುಂಬ ಇದೆ, ಕಾರ್ಯವಾದ ವಸ್ತುಗಳೂ ಬಹಳ ಇದೆ. ಸಾಮಾನ್ಯವಾಗಿ ಉದಾಹರಣೆಗೆ ನೋಡಿ, ಒಂದು ಮಡಕೆ ಆಗಬೇಕು ಅಂತಿದ್ರೆ ಮಣ್ಣು ಬೇಕು, ಕಾರಣ. ಕುಲಾಲ ಬೇಕು ಅಂದರೆ ಮಡಕೆ ಮಾಡುವವನ ವ್ಯಕ್ತಿ ಬೇಕು, ನೀರು ಬೇಕು, ಇದೆಲ್ಲ ಕಾರಣಗಳು. ಆದ್ದರಿಂದ ಈ ಕಾರಣಗಳಾದ ವಸ್ತುಗಳ ಒಳಗಡೆ ಇದ್ದುಕೊಂಡು ಭಗವಂತ ಅವುಗಳನ್ನು ನಿಯಮನ ಮಾಡೋದರಿಂದ, ನಿಯಂತ್ರಣ ಮಾಡೋದರಿಂದ, ಅವುಗಳಿಗೆ ಶಕ್ತಿಯನ್ನು ತುಂಬೋದರಿಂದ ಆ ಶಬ್ದಗಳಿಂದ ಭಗವಂತ ಕರೆಸ್ಕೊಳ್ತಾನೆ ಅಂತ ಹೇಳಿದರೆ ಸಮಂಜಸವಾಗತ್ತೆ. ಆದ್ದರಿಂದ ಅಸತ್ ಅಂದರೆ ಏನೂ ಇಲ್ಲದೇ ಇರೋದನ್ನು ನಾವೇನು ಅಸತ್ ಅಂತ ಕರಿತೀವಲ್ಲ, ಆ ರೀತಿಯಾದ ಅಸತ್ತನ್ನು ಇಲ್ಲಿ ಅಸತ್ ಶಬ್ದದಿಂದ ಸ್ವೀಕಾರವನ್ನು ಮಾಡಬಾರದು ಅಂತ ತಿಳಿಸ್ತಾರೆ. ಹಾಗೆ ಹೇಳಿ ಅನಂತರದಲ್ಲಿ ಸತ್ ಅಂದರೆ ಕಾರ್ಯಾತ್ಮಕವಾದ ಪ್ರಪಂಚ, ಅಸತ್ ಅಂತಂದರೆ ಕಾರಣಾತ್ಮಕವಾದ ಪ್ರಪಂಚ. ಇದೆರಡರ ಒಳಗಡೆ ನಿಯಾಮಕನಾಗಿರುವ ಭಗವಂತ ಸತ್ ಅಸತ್ ಅಂತಲೂ ಕರೆಸ್ಕೊಳ್ತಾನೆ. ಹಾಗಾದರೆ ಸತ್ ಅಸತ್ ಆದರೆ ಸದಸತ್ತಿಗಿಂತ ಮೇಲಾಗಿರತಕ್ಕಂಥವನು ಭಗವಂತ ಅಂದರೆ ಅದೂ ಹೌದೇ. ಅಸಚ್ಚ ಸಚ್ಚೈವ ಚ ಯತ್ ವಿಶ್ವಂ ಸದಸತಃ ಪರಂ. ಆದ್ದರಿಂದ ಸತ್ ಮತ್ತು ಅಸತ್ಗಿಂತಲೂ ಉತ್ತಮನಾಗಿರತಕ್ಕಂಥವನು ಅವನು ಭಗವಂತನೇ. ಆದರೂ ಆತ ಸತ್ ಅನ್ನೋ ಶಬ್ದದಿಂದ ಹೇಳಿಸ್ಕೊಳ್ತಾನೆ, ಅಸತ್ ಅನ್ನೋ ಶಬ್ದದಿಂದನೂ ಕೂಡ ಭಗವಂತ ಹೇಳಿಸ್ಕೊಳ್ತಾನೆ ಅಂತ ನಾವು ಆಲೋಚನೆಯನ್ನು ಮಾಡಬೇಕು ಅಂತ ಇಷ್ಟು ಹೇಳಿದ್ರು. ಆದ್ದರಿಂದ ಯಾಕೆ ಭಗವಂತನಿಗೆ ಈ ಸತ್ ಮತ್ತು ಅಸತ್ ಅಂತ ಕರಿತೀರಿ ಅಂದರೆ, ಇಲ್ಲಿ ಕೃಷ್ಣ ಹೇಳಿದ್ದಷ್ಟೇ ಅಲ್ಲ, ಭಾಗವತದಲ್ಲೂ ಕೂಡ ವೇದವ್ಯಾಸರು ಹೇಳ್ತಾರೆ. ಅವರು ಹೇಳ್ತಾರೆ, ಏಕಸ್ತ್ವಮೇವ ಸದಸತ್, ಭಗವಂತ ನೀನೊಬ್ಬನೇ ಈ ಜಗತ್ತಿನಲ್ಲಿ ಸತ್ ಮತ್ತು ಅಸತ್ತಾದಂಥವನು ನೀನೊಬ್ಬನೇನೇ ಅಂತ ಅಷ್ಟಮಸ್ಕಂದದಲ್ಲಿ ಭಾಗವತದಲ್ಲಿ ವಾಕ್ಯ ಬರುತ್ತೆ. ಆದ್ದರಿಂದ ಭಗವಂತನನ್ನು ಸತ್ ಅಸತ್ ಅಂತ ಕರೆಯೋದು ಸಮಂಜಸವಾಗಿದೆ ಅಂತ ಇದೆಲ್ಲವನ್ನು ಕೃಷ್ಣ ತನ್ನ ಬಗ್ಗೆ ತಾನು ಹೇಳ್ಕೊಂಡ ನಂತರದಲ್ಲಿ ಮುಂದೆ ಹೇಳ್ತಾ ಇದ್ದಾರೆ. ಇನ್ನು ಲೋಕದಲ್ಲಿ ಯಾವ ರೀತಿಯಾದ ವ್ಯಕ್ತಿಗಳಿರ್ತಾರೆ, ಭಗವಂತನನ್ನು ಎಲ್ಲ ಈ ರೀತಿಯಾಗಿ ಒಂದು ಯಜ್ಞ ಯಾಗಾದಿಗಳು ಮಾಡಬೇಕು ಅಂತಂದರೆ ಆ ಯಜ್ಞದಲ್ಲಿರುವ ಪ್ರತಿಯೊಂದು ವಸ್ತುಗಳನ್ನು ನಿಯಂತ್ರಣ ಮಾಡುವವನು, ಅದರ ಒಳಗಡೆ ಇದ್ದು ಅದೇ ಹೆಸರಿನಿಂದ ಕರೆಸ್ಕೊಳ್ಳೋವನು ಭಗವಂತ ಇತ್ಯಾದಿಗಳನ್ನೆಲ್ಲ ಹೇಳಿದ್ವಿ. ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಆ ನಂತರ ಅನೇಕ ಜ್ಞಾನಿಗಳು ಅಂತಲೇ ಇರ್ತಾರೆ. ಅವರು ಋಗ್ವೇದವನ್ನು ಓದ್ಕೊಂಡಿರ್ತಾರೆ, ಯಜುರ್ವೇದ, ಸಾಮವೇದ ಎಲ್ಲ ವೇದಗಳನ್ನು ಕಂಠಪಾಠ ಮಾಡ್ಕೊಂಡಿದ್ದಾರೆ. ವಿಶೇಷವಾಗಿ ಅದರ ಅರ್ಥವನ್ನು ತಿಳ್ಕೊಂಡಿರ್ತಾರೆ.
ಆ ನಂತರದಲ್ಲಿ ಯಜ್ಞಯಾಗಾದಿಗಳ ಆಚರಣೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿರ್ತಾರೆ. ಅರ್ಥವನ್ನು ತಿಳ್ಕೊಳ್ಬೇಕಾದ್ರೆ ಮಾತ್ರ ಸ್ವಲ್ಪ ವ್ಯತ್ಯಾಸ ಮಾಡಿಕೊಂಡಿರ್ತಾರೆ. ಆದ್ದರಿಂದ ಚೆನ್ನಾಗಿ ವೇದವನ್ನು ಬಲ್ಲಂಥ ಅವರು ಯಜ್ಞಯಾಗಾದಿಗಳನ್ನು ಯಾವ ರೀತಿಯಲ್ಲಿ ಮಾಡಬೇಕೋ ಆ ಎಲ್ಲ ಕ್ರಮಗಳನ್ನು ಕೂಡ ಚಾಚೂ ತಪ್ಪದೆ ಅನುಸರಣೆಯನ್ನು ಮಾಡತಕ್ಕಂಥವ್ರವರು. ಅಂಥವರು ಕೂಡ ಅವರೇನು ಮಾಡ್ತಾರೆ ಅಂದರೆ, ವೇದ ಮಂತ್ರಗಳಲ್ಲಿ ಹೇಳಿದ ಏನು ವಿಷಯ ಇದೆ, ಅರ್ಥ ಇದೆ, ಅದನ್ನು ಪಾರಮಾರ್ಥಿಕವಾಗಿ ಹಾಗೆಯೇ ಗ್ರಹಣ ಮಾಡಿರ್ತಾರೆ. ಏನು ಮಾಡಿರ್ತಾರೆ ಅವರು ಅಂತಂದರೆ, ಲೌಕಿಕವಾದ ಕಾಮನೆಗಳನ್ನು ಇನ್ನೂ ಬಿಟ್ಟಿರೋಲ್ಲ ಅವರು. ಅದಕ್ಕೆ ಅವರು ಅಗ್ನಿಹೋತ್ರಂ ಜುಹಿಯಾತ್ ಸ್ವರ್ಗ ಕಾಮಃ ಅಂತ ವಾಕ್ಯ ಬಂದರೆ, ಅಗ್ನಿಹೋತ್ರ ಹೋಮವನ್ನು ಮಾಡಬೇಕು ಯಾರಿಗೆ? ಸ್ವರ್ಗದಲ್ಲಿ ಇಚ್ಛೆ ಇರೋ ಪುರುಷನಿಗೆ ಅಂತಂದರು. ಆದ್ದರಿಂದ ಸ್ವರ್ಗೇಚ್ಛವಾಗಿರತಕ್ಕಂಥ ಪುರುಷ ಅವನು ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಅಂತಲೂ ಇದೆ. ಒಬ್ಬ ವ್ಯಕ್ತಿ ಜ್ಯೋತಿಷ್ಠೋಮ ಯಾಗಕ್ಕೆ ಮಾಡೋದಕ್ಕೆ ಹೊರಟ, ವೇದ ಬರಲ್ವಾ? ಬರುತ್ತೆ, ಚೆನ್ನಾಗಿ ಬರುತ್ತೆ. ಅನುಷ್ಠಾನದ ಕ್ರಮಗಳು ಗೊತ್ತಿಲ್ವಾ? ಗೊತ್ತಿದೆ, ಅದು ಚೆನ್ನಾಗಿ ಗೊತ್ತಿದೆ. ಭಕ್ತಿ ಇಲ್ವಾ? ಭಕ್ತಿನೂ ಇದೆ ಭಗವಂತನಲ್ಲಿ. ಆದರೆ ಸಂಕಲ್ಪ ಮಾಡಬೇಕಾದ್ರೆ ನನಗೆ ಸ್ವರ್ಗ ಬೇಕು ಅಂತ ಸಂಕಲ್ಪ ಮಾಡಿಕೊಂಡ. ಯಾಕೆ ಅಂದರೆ ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಯಜೇತ ಅಂತ ವಾಕ್ಯ ಇದೆ. ಯಾರಿಗೆ ಸ್ವರ್ಗ ಬೇಕು ಅಂತ ಆಸೆ ಇದೆಯೋ ಅವರು ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಅಂತಿದೆ. ಜ್ಯೋತಿಷ್ಠೋ ವಸಂತೆ ವಸಂತೆ ಜ್ಯೋತಿಷ ಯಜೇತ ಅಂತ ವಾಕ್ಯ ಇದೆ. ವಸಂತ ಋತು ಬಂದಾಗ ಜ್ಯೋತಿಷ್ಠೋಮ ಯಾಗವನ್ನು ಮಾಡಬೇಕು ಅಂತಲೂ ವಾಕ್ಯ ಇದೆ, ನಿಜ. ಆದ್ದರಿಂದ ಅವನೇನು ಮಾಡ್ದ ಅಂದರೆ, ಚೆನ್ನಾಗಿ ಶಾಸ್ತ್ರಬದ್ಧವಾದ ರೀತಿಯಿಂದ ಬಹಳ ಶುದ್ಧನಾಗಿಯೇ ತನಗೆ ಸ್ವರ್ಗಲೋಕ ಬೇಕು ಅಂಥೇಳಿ ಜ್ಯೋತಿಷ್ಠೋಮ ಯಾಗವನ್ನು ಮಾಡ್ದ. ಭಗವಂತನನ್ನೇ ಆಶ್ರಯಣ ಮಾಡಿದ ಕಡೆಗೆ ಭಗವಂತನಿಗೆ ಸಮರ್ಪಣೆ ಮಾಡಿದ್ನ. ಆ ಕಾಮನೆಯನ್ನು ಇಟ್ಕೊಂಡಿದ್ದಾನೆ. ಅವನೇನು ಮಾಡ್ದ? ಅವನನ್ನು ತ್ರೈವಿದ್ಯ ಅಂತ ಕರೀತಾರೆ ಅಂತ ಹೇಳ್ತಾರೆ. ಇವ್ರನ್ನೆಲ್ಲ ಶಾಸ್ತ್ರಗಳಲ್ಲಿ ತ್ರೈವಿದ್ಯರು ಅಂತ ಕರೆದರು. ಯಾಕೆ ಅಂತಂದರೆ, ಇವರು ಮೇಲ್ನೋಟಕ್ಕೆ ಕಾಣತಕ್ಕಂಥ ಅನ್ಯ ದೇವತೆಗಳು ಯಾರಿದ್ದಾರೆ, ಭಗವಂತನ ಹೊರತಾಗಿ ಇರುವ ದೇವತೆಗಳು, ಅವರೂ ಬೇಕಾದಷ್ಟು ಸ್ವರ್ಗಾದಿಗಳನ್ನು ಕೊಡುವ ಸಾಮರ್ಥ್ಯವನ್ನು ಪಡೆದವರು. ಅಂಥವ್ರು ಏನು ಮಾಡ್ತಾರೆ ಅಂದರೆ, ವಿಷ್ಣುವಿನ ಸರ್ವೋತ್ತಮತ್ವ ಜ್ಞಾನ ಇದೆ, ಇಲ್ಲ ಅಂತಿಲ್ಲ ಅವರಿಗೆ. ಸಾಕ್ಷಾತ್ ಭಗವಂತ ವಿಷ್ಣು ಸರ್ವೋತ್ತಮ. ಅನೇಕ ಸಂದರ್ಭಗಳು ಪುರಾಣದ ಅವರಿಗೆ ಗೊತ್ತಿದೆ. ಬ್ರಹ್ಮದೇವರಿರ್ಬೋದು, ರುದ್ರದೇವರಿರ್ಬೋದು, ಇಂದ್ರಾದಿಗಳಿರ್ಬೋದು, ಭಗವಂತನಾದ ವಿಷ್ಣುವನ್ನು ಆಶ್ರಯಣ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದೆ ಅವರಿಗೆ. ಇಷ್ಟೆಲ್ಲ ಇದ್ದೂ ಕೂಡ ಆದರೆ ಅವರಿಗೆ ಸ್ವರ್ಗರೂಪವಾದ ಫಲವನ್ನು ಪಡೀಬೇಕು ಅನ್ನೋ ಆಸೆ ಬಲವತ್ತರವಾಗಿದೆ ಅವರಿಗೀಗ. ಎಲ್ಲ ವಿಷ್ಣು ಸರ್ವೋತ್ತಮತ್ವ ಜ್ಞಾನ ಇದ್ದು ನನಗೆ ಮೋಕ್ಷ ಬಿಟ್ಟು ಇನ್ನೇನೂ ಬೇಡ ಅಂತ ಅವರಿಗೆ ಜ್ಞಾನ ಇಲ್ಲ. ಎಲ್ಲ ವೇದಗಳನ್ನು ಓದಿರೋದ್ರಿಂದ ಅದರ ಅನುಷ್ಠಾನಗಳನ್ನು ಚೆನ್ನಾಗಿ ಬಲ್ಲವರಾದ್ದರಿಂದ ಅವರೇನು ಮಾಡಿದ್ರು ಅಂದರೆ, ಚೆನ್ನಾಗಿ ಯಜ್ಞಯಾಗಾದಿಗಳನ್ನು ಶಾಚೂ ತಪ್ಪದಂತೆ ಉತ್ತಮವಾದ ಅನುಷ್ಠಾನದಲ್ಲಿ ಶುದ್ಧರಾಗಿ ಮಾಡಿದ್ರು. ಮಾಡಿ ಇವರು ವಿಷ್ಣುವಿಗೆ ಸಮರ್ಪಣೆ ಮಾಡಿದ್ರೋ ಇಲ್ಲೋ ಇದನ್ನು ಅಂದರೆ, ಬೇರೆ ದೇವತೆಗಳನ್ನೆಲ್ಲ ಆರಾಧನೆ ಮಾಡಿದ್ರು ನಿಜ. ವಿಷ್ಣುವಿಗೆ ಸಮರ್ಪಣೆ ಮಾಡಿದ್ರ ಅಂದರೆ ವಿಷ್ಣುವಿಗೂ ಕಡೆಯಲ್ಲಿ ಸಮರ್ಪಣೆಯನ್ನು ಮಾಡಿದ್ರು. ಕಾಯೇನ ವಾಚಾ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಅಂದರು. ಎಲ್ಲವನ್ನು ನಾರಾಯಣನಿಗೆ ಸಮರ್ಪಣೆ ಮಾಡ್ತೀವಿ ಅಂಥೇಳಿ ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅಂದೇ ಅಂತಾರೆ ನೋಡಿ. ಯಾವ ಕೆಲಸ ಮಾಡಿದ್ಮೇಲೂ ಕೂಡ ಕಡೆಗೆ ಶ್ರೀಕೃಷ್ಣಾರ್ಪಣಮಸ್ತು ಅಂಥೇಳಿ ಕೃಷ್ಣನಿಗೆ ಸಮರ್ಪಣೆಯನ್ನು ಮಾಡಿದ್ರು. ಆದರೆ ಇವರು ಇಷ್ಟೆಲ್ಲ ಕಾರ್ಯಗಳು ಮಾಡಿದ್ಯಾತಕ್ಕೋಸ್ಕರ ಅಂದರೆ, ನನಗೆ ಸ್ವರ್ಗ ಸುಖ ಸಿಗಬೇಕು, ಚೆನ್ನಾಗಿ ಸ್ವರ್ಗ ಸುಖ ಸಿಗಬೇಕು ಅಂತ ಇವರ ಅಪೇಕ್ಷೆ ಇತ್ತು. ಆದ್ದರಿಂದ ಇಂಥವ್ರನ್ನೇನು ಕರೀತಾರೆ ಅಂದರೆ ತ್ರೈವಿದ್ಯರು ಅಂತ ಕರೀತಾರೆ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ನಾನಿಷ್ಟೆಲ್ಲ ಹೇಳಿದೆ, ಎಲ್ಲವೂ ನಾನೇ 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 ಅಂತ ಹೇಳಿದ್ರು ಈ ತ್ರೈವಿದ್ಯರು ಅಂತ ಕೆಲವರು ಇರ್ತಾರೆ. ಅವರು ಮಾತ್ರ ತ್ರೈವಿದ್ಯಾ ಮಾಂ ಸೋಮಪಾಹ ಪೂತಪಾಪಾಹ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ.
ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ಅವರಂತಾರೆ, ಕೃಷ್ಣ ಹೇಳ್ತಾ ಇದ್ದಾನೆ, ತ್ರೈವಿದ್ಯಾ ಮಾಂ ಸೋಮಪಾಹ ಪೂತಪಾಪಾಹ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ. ನಾನಿಷ್ಟರು ಎಲ್ಲದರ ಒಳಗಡೆ ಇದ್ದು ನಿಯಾಮಕ ನಾನು, ಹಾಗೆ ಹೀಗೆ ಎಲ್ಲ ಹೇಳಿದ್ದೀನಿ. ಆದರೆ ತ್ರೈವಿದ್ಯರು ಅಂತ ಕರೆಸ್ಕೊಳ್ತಕ್ಕಂಥ ಈ ವ್ಯಕ್ತಿಗಳು ಇವರು ಸ್ವರ್ಗದಲ್ಲಿ ಇಚ್ಛೆಯನ್ನು ಹೊಂದಿದಂಥವರಾಗಿ ನನಗೆ ಸಮರ್ಪಣೆಯನ್ನು ಮಾಡ್ತಾರೆ ಕಡೆಯಲ್ಲಿ, ಆದರೆ ಸ್ವರ್ಗ ಬೇಕು ಅಂತ ಇದ್ದಾರೆ ಹೊರತು ನನಗೆ ಸಮರ್ಪಣೆ ಮಾಡ್ತಾ ಪೂರ್ಣವಾದ ಮನಸ್ಸಿನಿಂದ ಎಲ್ಲವೂ ಭಗವಂತನಿಗೆ ಸಮರ್ಪಿತವಾಗಲಿ, ಅವನನ್ನು ಬಿಟ್ಟು ನನಗಿನ್ನೇನು ಬೇಡ ಅಂತ ಈ ಭಾವನೆಯನ್ನು ತಾಳಿರೋಲ್ಲ. ಸ್ವರ್ಗೇಚ್ಛುಗಳಾಗಿದ್ದಾರೆ, ಸ್ವರ್ಗದ ಬಯಕೆಯನ್ನು ತುಂಬಿಕೊಂಡಿದ್ದಾರೆ. ಅದಕ್ಕೋಸ್ಕರ ಚೆನ್ನಾಗಿ ಅನುಷ್ಠಾನವನ್ನು ಮಾಡಿದ್ರು. ಆದ್ದರಿಂದ ಇವರು ಸ್ವರ್ಗತಿಂ ಪ್ರಾರ್ಥಯಂತೆ, ಸ್ವರ್ಗಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಅನ್ಯ ದೇವತೆಗಳಿಗೋಸ್ಕರ ಯಾಗ ಮಾಡಿದ್ರು, ಕಡೆಯಲ್ಲಿ ನನಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಆನಂತರ ಯಾಗ ಮಾಡಿದ್ರು. ಯಾಗ ಮಾಡಿ ಅವರು ಹೇಳ್ತಾರೆ, ಸೋಮಪಾಹ, ಸೋಮರಸವನ್ನು ಪಾನ ಮಾಡಿದ್ದಾರೆ. ಕ್ರಮಬದ್ಧವಾಗಿ ಸೋಮರಸ ಪಾನ ಮಾಡಬೇಕು ಅಂತಿದೆ, ಸೋಮರಸವನ್ನು ಪಾನ ಮಾಡಿದ್ರು. ಪೂತಪಾಪಾಹ, ತಾವು ಮಾಡಿದ ಪಾಪಗಳನ್ನು ಕಳೆದುಕೊಂಡರು, ಶುದ್ಧರಾದರು. ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ, ಪಾಪಗಳನ್ನು ಕಳ್ಕೊಂಡ್ರು. ಸ್ವರ್ಗದ ಸ್ಥಾನವನ್ನು ಭಗವಂತ ವಿಷ್ಣು ನನಗೆ ಸ್ವರ್ಗದ ಸ್ಥಾನವನ್ನು ಕೊಟ್ಟುಬಿಡು ಅಂತ ನನ್ನನ್ನೇ ಪ್ರಾರ್ಥನೆಯನ್ನು ಮಾಡಿದ್ರು. ಈಗ ಅವರೇನಾಯಿತು ಅಂತಂದರೆ, ಅವರಿಷ್ಟೆಲ್ಲ ಕೆಲಸ ಮಾಡಿದ್ದಾರೆ, ಏನು ವೇದಗಳಲ್ಲಿ ಹೇಳಿದ ಕೆಲಸವನ್ನೇ ಮಾಡಿದ್ದಾರೆ. ಆದ್ದರಿಂದ ವೇದಗಳಲ್ಲಿ ಹೇಳಿದ ಏನು ಜ್ಯೋತಿಷ್ಠೋಮಾದಿ ಯಾಗ ಇದೆ, ಆ ಯಾಗವನ್ನೇ ಅವರು ಕ್ರಮಬದ್ಧವಾಗಿ ಮಾಡಿ ಸ್ವರ್ಗವನ್ನು ಪ್ರಾರ್ಥನೆಯನ್ನೂ ಮಾಡಿದ್ದರಿಂದ ನಾನು ಅವರಿಗೆ ಸ್ವರ್ಗವನ್ನು ಕೊಟ್ಟುಬಿಡ್ತೇನೆ ಅಂತ ಕೃಷ್ಣ ಹೇಳ್ತಾನೆ. ಅಷ್ಣಂತಿ ದಿವ್ಯಾನ್ ದಿವಿ ದೇವ ಭೋಗಾನ್, ದೇವತೆಗಳು ಸ್ವರ್ಗದಲ್ಲಿ ಏನು ಭೋಗಗಳನ್ನು ಅನುಭವಿಸ್ತಾರೆ ಆ ಎಲ್ಲ ಭೋಗಗಳನ್ನು ಇವರೂ ಕೂಡ ಸ್ವರ್ಗಕ್ಕೋಗಿ ಅನುಭವಿಸ್ತಾರೆ. ಆದರೆ ಇದೇ ರೀತಿಯಾದ ಜ್ಯೋತಿಷ್ಠೋಮಯಾಗವನ್ನೇ ಮಾಡಿ ಅವರು ನನಗೆ ಆ ಯಾಗವನ್ನು ಸಮರ್ಪಣೆಯನ್ನೂ ಮಾಡಿ, ನನಗೆ ನಿನ್ನ ಹೊರತಾಗಿ ಇನ್ನೇನೂ ಬೇಡ, ನಿನಗೆ ತೃಪ್ತಿಯಾಗಬೇಕು, ನಿನ್ನ ಅನುಗ್ರಹ ಆಗಬೇಕು, ಎಲ್ಲವೂ ಸರ್ವಮನ್ಯತ್ತದರ್ಥಕಂ, ನಾವೇನು ಬೇರೆ ಯಾಗಗಳನ್ನು ಮಾಡ್ತಾ ಇದ್ದೀವಿ ಇದೆಲ್ಲವೂ ಕೂಡ ಭಗವಂತನ ಪ್ರೀತಿಗೋಸ್ಕರ ಅನ್ನೋ ಭಾವನೆ ಮಾತ್ರ ಇವರಿಗೆ ಇಲ್ಲ. ಒಂದೊಮ್ಮೆ ಹಾಗೆ ಭಾವನೆ ಇದ್ದು ಇವರೇನಾದರೂ ಜ್ಯೋತಿಷ್ಠೋಮ ಯಾಗವನ್ನು ಮಾಡಿದರೆ ಆವಾಗ ನಿಜವಾಗಲೂ ಕೂಡ ಭಗವಂತ ಮೋಕ್ಷವನ್ನು ದಯಪಾಲಿಸ್ತಿದ್ದ ಅಂತ ಅಂತಾರೆ. ಇಲ್ಲದೆ ಹೋದರೆ ಮೋಕ್ಷವನ್ನು ಅವರು ಪಡ್ಕೊಳ್ಳೋಕ್ಕಾಗಲಿಲ್ಲ. ಆದ್ದರಿಂದ ಅಲೌಕಿಕವಾಗಿರತಕ್ಕಂಥ ಸ್ವರ್ಗದಲ್ಲಿ ಸುಖಭೋಗಗಳನ್ನೇನೋ ಅನುಭವಿಸ್ತಾರೆ ನಿಜ. ಆಗಲಿ ಸ್ವರ್ಗದಲ್ಲಿ ಇಂಥ ಸುಖಭೋಗಗಳನ್ನು ಅನುಭವಿಸ್ತಾರಲ್ಲ ಅಂತಂದರೆ ಅದು ತಾತ್ಕಾಲಿಕವಾದ ಸುಖಭೋಗಗಳು. ಎಷ್ಟು ಪುಣ್ಯ ಅವರಲ್ಲಿತ್ತೋ ಅಷ್ಟು ಕಾಲ ಪರ್ಯಂತ ಸ್ವರ್ಗದಲ್ಲಿ ದೇವತೆಗಳಂತೆ ಸುಖದ ಭೋಗಗಳನ್ನು, ಉತ್ತಮವಾದ ಸುಖಭೋಗಗಳನ್ನು, ಅಲೌಕಿಕವಾದ ಸುಖಭೋಗಗಳನ್ನು ಅನುಭವಿಸ್ತಾ ಇರ್ತಾರೆ. ಇವರು ಯಾಗ ಮಾಡಿ ಗಳಿಸಿದ ಪುಣ್ಯ ಇದೆಯಲ್ಲ ಅದು ಸ್ವಲ್ಪ 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 ಅದು ಕರಗಿ ಹೋಗಿ ಇನ್ನು ಸ್ವಲ್ಪ ಪುಣ್ಯ ಉಳಿದಿದೆ ಎಂದಾಗ ನೇರವಾಗಿ ಸ್ವರ್ಗದಿಂದ ಕೆಳಗಡೆ ಭೂಲೋಕಕ್ಕೆ ಬಂದುಬಿಡ್ತಾರೆ. ಆದ್ದರಿಂದ ಈ ತ್ರೈವಿದ್ಯರು ಏನು ಮಾಡ್ತಾರೆ, ಇಂಥವರು ಈ ರೀತಿಯಾದ ಸ್ವರ್ಗಾದಿ ಲೋಕಗಳನ್ನು ಪಡೆಯೋದಕ್ಕೆ ಪ್ರಯತ್ನವನ್ನು ಮಾಡೋದನ್ನು ಬಿಟ್ಟು ನನ್ನನ್ನೇ ಭಜನೆ ಮಾಡಿದ್ರೆ ನಿಜವಾಗಲೂ ಕೂಡ ಮೋಕ್ಷವನ್ನು ಕೊಡ್ತಾ ಇದ್ದೆ, ಆದರೆ ಮಾಡಿಲ್ಲ ಅಂತ ತಿಳಿಸ್ತಾರೆ ಅವರು. ಆದ್ದರಿಂದ ಅದನ್ನು ಹೇಳಿ, ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಂ ಅನುಪ್ರಪನ್ನಾಃ ಗತಾಗತಂ ಕಾಮಕಾಮಾಲಭಂತೆ. ಆದ್ದರಿಂದ ಹೇಳ್ತಾ ಇದ್ದಾರೆ, ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಆ ಯಜ್ಞದ ಅನುಷ್ಠಾನದಲ್ಲಿ ತೊಡಗಿಸಿಕೊಂಡಂಥ ವ್ಯಕ್ತಿಗಳು
ನಿಜವಾಗಲೂ ಕೂಡ ಸ್ವರ್ಗದ ಸುಖವನ್ನು ಪಡೆದರು, ಸ್ವರ್ಗದಲ್ಲಿ ಬೇಕಾದಷ್ಟು ಸುಖಭೋಗಗಳನ್ನು ಅನುಭವಿಸಿದ್ರು. ಆದರೆ ನಿರಂತರವಾಗಿ ಶಾಶ್ವತವಾಗಿ ನಾವು ಈ ಭೋಗಗಳನ್ನು ಅನುಭವಿಸ್ಕೊಂಡಿರ್ತೀವಿ ಅಂತಂದರೆ ಅದಕ್ಕೆ ಅವಕಾಶ ಇಲ್ಲ. ಅವರಿಗೆ ಅಂಥ ಒಂದು ಸೌಲಭ್ಯ ಅವರಿಗೆ ದೊರಕೋದಿಲ್ಲ. ಎಲ್ಲಿ ತನಕ ನಮ್ಮ ಕಿಸೆಯಲ್ಲಿ, ನಮ್ಮ ಜೋಬಿನಲ್ಲಿ ಎಲ್ಲಿ ಎಷ್ಟು ಹಣ ಇರುತ್ತೋ ಅಷ್ಟು ಮಾತ್ರ ಈ ಲೋಕದಲ್ಲೂ ಕೂಡ ಪದಾರ್ಥಗಳನ್ನು ನಾವು ಖರೀದಿ ಮಾಡ್ಬೋದು. ಹೊರತು ನಮ್ಮಲ್ಲಿರುವ ನಮ್ಮ ಪಾಲಿನ ಹಣ ಅನ್ನೋದು ತೀರಿದ ನಂತರದಲ್ಲಿ ನಾವೇನನ್ನು ಕೂಡ ಖರೀದಿ ಈ ಲೋಕದಲ್ಲಿ ಮಾಡಲಿಕ್ಕೆ ಯಾವ ರೀತಿ ಆಗಲ್ಲೋ ಹಾಗೇ ನಮ್ಮಲ್ಲಿ ಕೂಡಿಟ್ಟುಕೊಂಡಂಥ ಪುಣ್ಯದ ರಾಶಿ ಏನಿತ್ತೋ ಅದಿರುವವರೆಗೂ ಕೂಡ ಸ್ವರ್ಗಲೋಕದಲ್ಲಿ ಬೇಕಾದಂತೆ ದೇವತೆಗಳ ಭೋಗಗಳನ್ನು ಅನುಭವಿಸೋದಕ್ಕೆ ಸಾಧ್ಯ. ಯಾವತ್ತೂ ನಮ್ಮ ಪುಣ್ಯ ಅಲ್ಲಿಂದ ಖಾಲಿಯಾಗುತ್ತೋ ಇನ್ನು ಸ್ವಲ್ಪ ಪುಣ್ಯ ಬಾಕಿ ಇರಬೇಕಾದ್ರೇ ನೇರವಾಗಿ ಸ್ವರ್ಗಲೋಕದಿಂದ ನಾವು ಭೂಲೋಕಕ್ಕೆ ಇಳಿದು ಬಂದುಬಿಡ್ತೇವೆ. ಅದನಂತಾರೆ ಆದ್ದರಿಂದ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ. ಸ್ವಲ್ಪ ಪುಣ್ಯ ಕ್ಷೀಣ ಆಯ್ದ ಕೂಡಲೇ ನಾವು ಮರ್ತ್ಯಲೋಕಕ್ಕೆ ಬಂದುಬಿಡ್ತೀವಿ. ಏವಂ ತ್ರಯೀಧರ್ಮಂ ಅನುಪ್ರಪನ್ನಾಹ. ಹೀಗ್ಯಾಕಾಯ್ತಪ್ಪ ಅವರು ಅಂತಂದರೆ ತ್ರಯೀಧರ್ಮಂ ಅನುಪ್ರಪನ್ನಾಹ, ತ್ರೈವಿದ್ಯರು ಅವರು. ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಿದ್ರು, ಅನ್ಯ ಪದಾರ್ಥಗಳನ್ನು ಅಪೇಕ್ಷೆ ಪಟ್ಟರು, ಜೊತೆಗವರು ಸ್ವರ್ಗದ ಸುಖ ಮಾತ್ರ ಬೇಕು ಅಂತ ಅಪೇಕ್ಷೆಯನ್ನು ಪಟ್ಟರು. ಆದ್ದರಿಂದ ಸ್ವರ್ಗದ ಸುಖವನ್ನು ಅನುಭವಿಸಿದ್ರು. ಭಗವಂತನ ಮೆಚ್ಚುಗೆ ಆಗಬೇಕು, ಅವನ ಅನುಗ್ರಹ ಆಗಬೇಕು ಬಯಸಲಿಲ್ಲ ಅವರು. ಆದರೆ ಭಗವಂತನಿಗೆ ಸಮರ್ಪಣೆ ಮಾಡಿಲ್ವಾ ಕ್ರಿಯೆಗಳನ್ನು? ಮಾಡಿದ್ದಾರೆ ಕಡೆಗೆ. ಸಂಪೂರ್ಣವಾಗಿ ನಿನಗೆ ಅಂತ ಮಾಡಲಿಲ್ಲ ಅಷ್ಟೇ ಹೊರತು ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇದೆ, ಅವನಿಗೆ ಸಮರ್ಪಣೆಯನ್ನೂ ಮಾಡಿದ್ದಾರೆ. ಆದರೆ ಪೂರ್ಣವಾಗಿ ನಿನಗೋಸ್ಕರವಾಗಿ ಈ ಕೆಲಸವನ್ನು ಮಾಡ್ತಾಯಿದ್ದೇನೆ ಅಂಥೇಳಿ ಸಂಕಲ್ಪವನ್ನು ಮಾಡಿಲ್ಲ. ಸ್ವರ್ಗದ ಸುಖಕ್ಕೋಸ್ಕರ ಸಂಕಲ್ಪವನ್ನು ಮಾಡಿದವರು ಪುಣ್ಯ ಇರುವವರೆಗೆ ಸ್ವರ್ಗದ ಸುಖಗಳನ್ನು ಅನುಭವಿಸಿದ್ರು. ಪುಣ್ಯ ಮುಗಿದ ನಂತರದಲ್ಲಿ ಥಟ್ಟನೆ ನೇರವಾಗಿ ಭೂಲೋಕದಲ್ಲಿ ಬಂದು ಮತ್ತೆ ಹುಟ್ಟಿದ್ರು. ಸ್ವಲ್ಪ ಪುಣ್ಯವನ್ನು ಉಳಿಸ್ಕೊಂಡಿರ್ತಾರೆ, ಉಳಿಸ್ಕೊಂಡು ಬಂದು ಇಲ್ಲಿ ಮತ್ತೆ ಬಂದರು. ಮತ್ತೆ ಮಾನವ ಜನ್ಮ ಬಂತು, ಮತ್ತೆ ವೇದಾದಿಗಳ ಅಧ್ಯಯನವನ್ನು ಮಾಡಿದ್ರು, ಮತ್ತೆ ಕರ್ಮಾನುಷ್ಠಾನದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡ್ರು. ಮತ್ತೆ ಸ್ವರ್ಗದ ಸುಖ ಬೇಕು ಅಂತ ಅಪೇಕ್ಷೆ ಆಯಿತು. ಮತ್ತೆ ಸ್ವರ್ಗಕ್ಕೋಸ್ಕರವಾಗಿ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತಾ ವಾಕ್ಯವನ್ನು ಅನುಸರಣೆ ಮಾಡಿದ್ರು. ಮತ್ತೆ ಸ್ವರ್ಗಲೋಕಕ್ಕೋಸ್ಕರವಾಗಿ ಯಾಗಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಮತ್ತೆ ಸ್ವರ್ಗಕ್ಕೆ ಹೋದರು, ಅಲ್ಲಿ ಸುಖಗಳನ್ನು ಅನುಭವಿಸಿದ್ರು. ಇಲ್ಲಿ ಏನಾದರೂ ದುಷ್ಕೃತ್ಯಗಳನ್ನು ಮಾಡಿರ್ತಾರೆ ಕೆಲವು ಸರಿ. ಆದ್ದರಿಂದ ಪಾಪ ಬಂದಿರುತ್ತೆ. ಈ ಬಂದಿರತಕ್ಕಂಥ ಪಾಪದ ಫಲವಾಗಿ ನರಕಕ್ಕೆ ಹೋಗ್ತಾರೆ. ಅಲ್ಲಿ ಕಷ್ಟಗಳನ್ನು ಅನುಭವಿಸ್ತಾರೆ, ದುಃಖವನ್ನು ಅನುಭವಿಸ್ತಾರೆ. ಮತ್ತೆ ಅಲ್ಲಿಂದ ನೇರವಾಗಿ ಹಿಂತಿರುಗಿ ಭೂಲೋಕಕ್ಕೆ ಬರ್ತಾರೆ. ತ್ರಿದಿವನಿರೆಯ ಭೂಗೋಚರಾನ್ ನಿತ್ಯಬದ್ಧಾನ್. ಇಂಥವ್ರನ್ನ ನಿತ್ಯ ಸಂಸಾರಿಗಳು ಅಂತ ಕರೆದರು. ಇವರನ್ನು ಮುಕ್ತಿಯೋಗ್ಯರು ಅಂತ ಕರೆಯೋದಿಲ್ಲ. ಆದ್ದರಿಂದ 3 ವಿಧವಾದ ಜೀವರಾಶಿ ಮುಂದೆ ಹೇಳ್ತಾನೆ ಕೃಷ್ಣನೂ ಕೂಡ ಭಗವದ್ಗೀತೆಯಲ್ಲಿ. ಕೆಲವರು ಮುಕ್ತಿಯೋಗ್ಯರು ಅಂತಿರ್ತಾರೆ, ಮೋಕ್ಷವನ್ನು ಪಡೆಯುವ ಸಾಮರ್ಥ್ಯವನ್ನು ಪಡೆದಂಥ ವರ್ಗದಲ್ಲಿ ಗುರುತಿಸಿಕೊಂಡವರು ಮುಕ್ತಿಯೋಗ್ಯರು. ಇನ್ನು ಕೆಲವರು ನಿತ್ಯ ಸಂಸಾರಿಗಳು ಅಂತಿರ್ತಾರೆ. ಇನ್ನು ಕೆಲವರು ಅಂಧಂತಮಸ್ಸಿಗೆ ಯೋಗ್ಯರಾದ ವ್ಯಕ್ತಿಗಳಿರ್ತಾರೆ. ನಾವ್ಯಾರು ಅಂತ ನಮಗೆ ಗೊತ್ತಿಲ್ಲ. ನಾವು ನಿತ್ಯ ಸಂಸಾರಿಗಳೋ, ಮುಕ್ತಿಯೋಗ್ಯರೋ, ಅಂಧಂತಮೋ ಯೋಗ್ಯರೋ ಗೊತ್ತಿಲ್ಲ. ಈ ವ್ಯಕ್ತಿಗಳು ಇಂಥವರೇ ಅಂತ ಇನ್ನೊಬ್ಬರು ನಮಗೆ ಕೈ ಮಾಡಿ ತೋರಿಸುವಂತೆಯೂ ಇಲ್ಲ. ಯಾಕೆಂದರೆ ಯಾವ ಜನ್ಮದ ಕರ್ಮಗಳಿಗೆ ಅನುಸಾರವಾಗಿ ಈ ಜನ್ಮದಲ್ಲಿ ನಮ್ಮ ವ್ಯವಹಾರಗಳು ಸಾಗ್ತಿರುತ್ತೋ ಅದು ಯಾರಿಗೂ ಗೊತ್ತಾಗೋದಿಲ್ಲ. ಆದ್ದರಿಂದ ಇಂಥವ್ರು ಇಂಥದ್ದೇ ಅಂತ ತೀರ್ಮಾನ ಮಾಡಲಿಕ್ಕೆ ಬರದೇ ಇರೋದರಿಂದ ನಾವು ನಿತ್ಯ ಸಂಸಾರಿಗಳೇ ಅಂತ ತೀರ್ಮಾನ ಮಾಡಿಕೊಂಡು ಅದಕ್ಕೋಸ್ಕರವಾಗಿಯೇ ನಾವು ಪ್ರಯತ್ನವನ್ನು ಪಟ್ಟು ಮೋಕ್ಷಕ್ಕೆ ನಾವು ಪ್ರಯತ್ನ ಪಡೋದೇ ಇಲ್ಲ. ಯಾಕೆಂದರೆ ನಾವು ನಿತ್ಯ ಸಂಸಾರಿಗಳಾದ್ದರಿಂದ ಅಂತ ಹೇಳ್ಕೊಳ್ಳೋಕ್ಕೂ ಆಗೋಲ್ಲ. ಆದ್ದರಿಂದ ಪ್ರತಿಯೊಬ್ಬ ವ್ಯಕ್ತಿಗಳು ಕೂಡ ತನಗೆ ಮೋಕ್ಷ ಬೇಕೇ ಬೇಕು ಎಂಬ ಉತ್ಕಟವಾದ ಬಯಕೆಯನ್ನು ಹೊಂದಿ ಮಾಡುವ ಪ್ರತಿ ಕರ್ಮಗಳನ್ನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಬರಬೇಕು. ಭಗವಂತ ಅವನ ಕರ್ಮಗಳಿಂದ
ಬಹೂನಾಂ ಜನ್ಮನಾಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಂತ ತನ್ನ ಲೋಕವನ್ನು, ತನ್ನ ವಿಷ್ಣು ಲೋಕವನ್ನು ಭಗವಂತ ಅವರಿಗೆ ನೀಡುತ್ತಾನೆ. ಅದನ್ನು ಬಿಟ್ಟು ಸ್ವರ್ಗದ ಸುಖಕ್ಕೆ ಆಸೆಪಟ್ಟು ಫಲಕಾಮನೆಯನ್ನು ಮಾಡ್ತಾ ನಾವು ಅದಕ್ಕೋಸ್ಕರ ಯಜ್ಞಯಾಗಾದಿಗಳನ್ನು ಮಾಡಿದ್ರೆ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಬಂದರು. ಏವಂ ತ್ರಯೀ ಧರ್ಮಮನುಪ್ರಪನ್ನಾ ಅವರು ಗತಾಗತಂ ಕಾಮ ಕಾಮ ಲಭಂತೆ, ಹೋಗ್ತಾರೆ ಬರ್ತಾರೆ, ಭೂಲೋಕದಲ್ಲಿರ್ತಾರೆ, ಸ್ವರ್ಗಲೋಕಕ್ಕೆ ಹೋಗ್ತಾರೆ, ನರಕಕ್ಕೆ ಹೋಗ್ತಾರೆ, ಮತ್ತು ಭೂಲೋಕಕ್ಕೆ ಬರ್ತಾರೆ. ಹೀಗೆ ಸುತ್ತ ಹಾಕೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ಆದ್ದರಿಂದ ಅರ್ಜುನನನ್ನು ಕುರಿತು ಕೃಷ್ಣ ಹೇಳ್ತಾ ಇದ್ದಾನೆ, ಇಷ್ಟೆಲ್ಲ ವಿಚಾರವನ್ನು ಹೇಳಿದ್ರೂ ಕೂಡ ನಿತ್ಯ ಸಂಸಾರಿಗಳ ವರ್ಗಕ್ಕೆ ಸೇರಿದಂಥ ವ್ಯಕ್ತಿಗಳು ನೋಡು ಹೀಗೆ ಮಾಡಿಬಿಡ್ತಾರೆ. ಅವರು ನನ್ನ ಬಗ್ಗೆ ನಾನೇ ಸಕಲರ ನಿಯಾಮಕನಾದಂಥವನು ಅನ್ನೋ ಜ್ಞಾನವನ್ನು ಪಡ್ಕೊಂಡ್ರೂ ಅವರು ನನ್ನ ಬಗ್ಗೆ ಅನುಷ್ಠಾನವನ್ನು ಮಾಡಲಿಲ್ಲ ಅಂತ ತಿಳಿಸ್ತಾರೆ. ಆದರೆ ಇನ್ನು ಕೆಲವು ವ್ಯಕ್ತಿಗಳಿರ್ತಾರೆ, ಅವರೇನು ಮಾಡ್ತಾರಪ್ಪ ಅಂದರೆ ಭಗವಂತನನ್ನೇ ಅನನ್ಯವಾಗಿ ಭಜನೆ ಮಾಡತಕ್ಕಂಥ ವ್ಯಕ್ತಿಗಳು ಕೂಡ ಇದ್ದಾರೆ ಅಂತಂತಾರೆ. ಅವರು ಯಾರು, ಹೇಗಿರ್ತಾರೆ ಅಂತಂದರೆ ಅದನ್ನು ಕೃಷ್ಣ ತಾನು ಹೇಳ್ತಾ ಇದ್ದಾನೆ 22ನೇ ಶ್ಲೋಕದಲ್ಲಿ. ಅವನು ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಕೃಷ್ಣ ದೃಢವಾಗಿ ತಿಳಿಸಿದ ಮಾತಿದು. ಈ ವಾಕ್ಯ ಒಬ್ಬ ಸಜ್ಜನನಿಗೆ, ಒಬ್ಬ ಭಕ್ತನಿಗೆ ಬೆನ್ನೆಲುಬಾಗಿ ನಿಂತ ವಾಕ್ಯ, ಮೂಲ ಆಧಾರಭೂತವಾದ ವಾಕ್ಯ ಈ ವಾಕ್ಯ ನಮಗೆ. ಆದ್ದರಿಂದ ನೇರವಾಗಿ ಕೃಷ್ಣ ಸ್ಪಷ್ಟವಾಗಿ ತಾನು ಹೇಳ್ತಾ ಇದ್ದಾನೆ, ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಹಿಂದಿನ ನಿತ್ಯ ಸಂಸಾರಿಗಳು ಮಾಡಿದಂತೆ ಸ್ವರ್ಗದ ಸುಖವನ್ನು ಬಯಸಿ ಯಜ್ಞಯಾಗಾದಿಗಳಲ್ಲಿ ಪ್ರವೃತ್ತಿ ಮಾಡಿದ ವ್ಯಕ್ತಿಗಳಂತೆ, ಭಕ್ತರಂತೆ ಇವರು ಅಲ್ಲ. ಇವರೆಂಥವ್ರು ಇವರು ಅಂದರೆ ಅನನ್ಯಾಶ್ಚಿಂತೆಯಂತಹ, ಅನನ್ಯ, ಬೇರೆ ಯಾವ ದೇವತೆಗಳನ್ನೂ ಇವರು ವಿಚಾರ ಮಾಡ್ತಿಲ್ಲ. ಯಾವುದೇ ವಿಧವಾದ ಸುಖಭೋಗಗಳ ಬಗ್ಗೆಯೂ ಕೂಡ ತಮ್ಮ ಮನಸ್ಸನ್ನು ಹಾಕ್ತಿಲ್ಲ. ಎಲ್ಲ ವಿಧವಾದ ಸುಖಭೋಗಗಳನ್ನು ತ್ಯಾಗ ಮಾಡಿದ್ದಾರೆ, ಅದನ್ನು ಚಿಂತನೆ ಮಾಡ್ತಾ ಇಲ್ಲ. ಜೊತೆಗೆ ಈ ದೇವತೆಗಳನ್ನು ಉಪಾಸನೆ ಮಾಡೋಣ, ಆ ದೇವತೆಗಳನ್ನು ಉಪಾಸನೆ ಮಾಡೋಣ ಅಂತ ಯಾವ ದೇವತೆಗಳನ್ನು ಉಪಾಸನೆ ಮಾಡ್ತಿಲ್ಲ. ಅಥವಾ ಮಾಡಿದ್ರು ಅಂತ ಇಟ್ಕೊಂಡ್ರೂ ಕೂಡ ಇವರೆಲ್ಲ ಭಗವಂತನ ಪರಿವಾರದ ದೇವತೆಗಳು. ಈ ಪರಿವಾರದ ದೇವತೆಗಳನ್ನು ಪೂಜೆ ಮಾಡ್ತಾ ಇದ್ದೇನೆ ನಾನು. ಗಣೇಶ ಇರ್ಬೋದು, ರುದ್ರದೇವರಿರ್ಬೋದು, ಇಂದ್ರದೇವರಿರ್ಬೋದು, ಶೇಷದೇವರಿರ್ಬೋದು, ಬ್ರಹ್ಮದೇವರಿರ್ಬೋದು, ಇವರೆಲ್ಲರನ್ನ ಪೂಜೆ ಮಾಡ್ತಾ ಇದ್ದೀನಿ. ಯಾತಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಭಗವಂತನಲ್ಲಿ ಭಕ್ತಿ ಜಾಸ್ತಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಪೂಜೆ ಮಾಡ್ತೀನಿ ಅಂಥೇಳಿ ಅವರನ್ನೆಲ್ಲ ಭಗವಂತನ ಪರಿವಾರದವರು ಅನ್ನೋ ಭಾವನೆಯಿಂದ ಪೂಜೆ ಮಾಡಿ ಅನನ್ಯವಾಗಿ ಭಗವಂತನನ್ನೇ ಪೂಜೆ ಮಾಡೋದಕ್ಕೆ ಅನಂತರ ಪ್ರಾರಂಭವನ್ನು ಮಾಡಿದ್ರೆ ಅಂಥವರು ಅನನ್ಯಾಶ್ಚಿಂತೆಯಂತೋ ಮಾಂ ಯೇ ಜನಾ ಪರ್ಯುಪಾಸತೆ ಅಂತ ಹೇಳಿತು. ಇವರು ಅನನ್ಯವಾಗಿ ಭಗವಂತನನ್ನು ಚಿಂತನೆ ಮಾಡತಕ್ಕಂಥ ವರ್ಗದಲ್ಲಿ ಸೇರಿದ ವ್ಯಕ್ತಿಗಳಾಗ್ತಾರೆ. ಒಬ್ಬನೇ ಬೇರೆ ಯಾವುದೋ ಒಬ್ಬ ದೇವತೆಯನ್ನು ಹಿಡ್ಕೊಂಡು, ಆ ಶಕ್ತಿ ದೇವತೆಯನ್ನು ಹಿಡ್ಕೊಂಡು, ಇಲ್ಲ ಶಕ್ತಿ ದೇವತೆಯೇ ಸಾಕು ಅಂತೇಳಿ ಸಂಪೂರ್ಣವಾಗಿ ಅವರಲ್ಲೇ ತನ್ನ ಮನಸ್ಸನ್ನು ಈತ ತೊಡಗಿಸೋದಿಲ್ಲ ಅಂತರ್ಥ. ಹಾಗೆ ಮಾಡ್ತಾ ಅವರು ಎಂಥವ್ರವರು ಭಕ್ತ್ಯುದ್ರೇಕದಿಂದ ನನ್ನನ್ನು ಆರಾಧನೆಯನ್ನು ಮಾಡ್ತಾರೆ. ಅಂದರೆ ಸತತವಾಗಿ ಪರ್ಯುಪಾಸತೆ ಅನ್ನೋ ಶಬ್ದ ತುಂಬ ಸ್ವಾರಸ್ಯಕರವಾದ. ಪರ್ಯುಪಾಸತೆ, ಪರ್ಯುಪಾಸತೆ ಚೆನ್ನಾಗಿ ಉಪಾಸನೆ ಮಾಡ್ತಾರವರು. ಎಲ್ಲ ದೃಷ್ಟಿಯಿಂದಲೂ ಉಪಾಸನೆ ಮಾಡ್ತಾರೆ ಅವರು. ಹೇಗೆ ಮಾಡ್ತಾರೆ ಅಂದರೆ, ಒಂದು ನಿರಂತರವಾಗಿ ಯಾವ ಕರ್ಮಗಳನ್ನು ಮಾಡ್ತಾಯಿದ್ರು ನನ್ನನ್ನು ಸ್ಮರಣೆ ಮಾಡ್ತಾ ಇರ್ತಾರೆ. ಜೊತೆಗೆ ಯಾವ ಕಾಲದಲ್ಲಿ ಯಾವ ದೇಶದಲ್ಲಾಗ್ಬೋದು ಎಲ್ಲ ಊರು ಕೇರಿಗಳಿಗೂ ಹೋದರೂ ನನ್ನೇ ಉಪಾಸನೆ ಮಾಡ್ತಾ ಇರ್ತಾರೆ.
ಹಗಲಿರ್ಬೋದು, ರಾತ್ರಿ ಇರ್ಬೋದು, ಮಧ್ಯಾಹ್ನ ಇರ್ಬೋದು, ಎಲ್ಲ ಕಾಲದಲ್ಲೂ ನನ್ನನ್ನೇ ಸ್ಮರಣೆ ಮಾಡ್ತಾ ಇರ್ತಾರೆ. ಮತ್ತು ಕಾಯ ವಾಚ ಮನಸ ಅಂತೀವಲ್ಲ ನಾವು, ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನ ವಾ ಪ್ರಕೃತಿ ಸ್ವಭಾವಾತ್ ಅಂತ ಅಂತೀವಲ್ಲ. ಕಾಯ ವಾಚ ಮನಸ ಸಂಪೂರ್ಣವಾಗಿ ತ್ರಿಕರಣ ಶುದ್ಧಿಯಾಗಿ ನನ್ನನ್ನೇ ಉಪಾಸನೆ ಮಾಡೋರೇ, ಇಂಥವ್ರನ್ನ ಏನಂತ ಕರಿತೀವಿ ಅಂದರೆ ಪರ್ಯುಪಾಸತೆ ಅಂತೀವಿ ನಾವು. ಅನನ್ಯ ಚಿಂತೆಯಂತೋ ಮಾಂ ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯ ಅಭಿಯುಕ್ತಾನಾಂ. ನಿತ್ಯ ಅಭಿಯುಕ್ತರು ಇವರು ನನ್ನ ಸೇವೆಯನ್ನು ಮಾಡೋದರಲ್ಲೇ, ತಮ್ಮ ತ್ರಿಕರಣಗಳಿಂದಲೂ ಕೂಡ ನನ್ನ ಸೇವೆಯನ್ನು ಮಾಡೋದರಲ್ಲೇ ಉದ್ಯುಕ್ತರಾದಂಥವ್ರು. ಆದ್ದರಿಂದ ಇವರು ಅಭಿಯುಕ್ತರು ಅಂತ ಕರೆದರು. ಇಂಥ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಇಂಥ ಭಕ್ತರ ಸಂಪೂರ್ಣವಾದ ಯೋಗಕ್ಷೇಮವನ್ನು ನಾನು ಹೊರತೇನೆ. ಅರ್ಥಾತ್ ಸಂಸಾರಕ್ಕೆ ಬರದೇ ಇರುವಂಥ ಮೋಕ್ಷವನ್ನೇ ನಾನಿವರಿಗೆ ದಯಪಾಲಿಸ್ತೇನೆ. ಹಿಂದೆ ಏನು ತಿಳಿಸಿದ್ರು, ಅವರೆಲ್ಲ ಕರ್ಮಗಳನ್ನು ಮಾಡಿದ್ರು, ಸ್ವರ್ಗಕ್ಕೆ ಹೋದರು, ಅಲ್ಲಿರತಕ್ಕಂಥ ದೇವತೆಗಳಿಗೆ ಸಮಾನವಾದ ಭೋಗವನ್ನು ಅನುಭವಿಸಿದ್ರು, ಆದರೆ ಹಿಂತಿರುಗಿ ಇಲ್ಲಿಗೆ ಬಂದರು. ಇವರು ಹಾಗಾಗೋದಿಲ್ಲ. ಇವರು ಮಾತ್ರ ನೇರವಾಗಿ ಭಗವಂತನನ್ನೇ ಚಿಂತನೆ ಮಾಡಿದವರು. ಆದ್ದರಿಂದ ಇಂಥ ಈ ಭಗವದ್ಭಕ್ತರಿಗೆ ನಾನೇನು ಮಾಡ್ತೀನಿ ಅಂದರೆ, ನನ್ನದೇ ಆದಂಥ ವಿಷ್ಣುವಿನ ಸ್ಥಾನವನ್ನು, ನನ್ನ ಮೋಕ್ಷವನ್ನು ಇವರಿಗೆ ನಾನು ನೀಡ್ತೇನೆ. ಮತ್ತು ಅವ್ರಿಗೂ ಇವ್ರಿಗೂ ವ್ಯತ್ಯಾಸ ಏನು ಅಂದರೆ, ಅವರು ಹಿಂತಿರುಗಿ ಇಲ್ಲಿಗೆ ಬಂದಿದ್ದರು ತಮ್ಮ ಪುಣ್ಯ ಖಾಲಿ ಆದಮೇಲೆ. ಆದರೆ ಈ ವ್ಯಕ್ತಿಗಳು ಇಂಥ ನಿತ್ಯ ಅಭಿಯುಕ್ತರಾಗಿರತಕ್ಕಂಥ ಮಹಾಭಗವದ್ಭಕ್ತರು, ನನ್ನನ್ನೇ ಉಪಾಸನೆ ಮಾಡಿದಂಥವರು, ಇವರು ಹಿಂತಿರುಗಿ ಬಾರದೇ ಇರುವಂಥ ಮೋಕ್ಷವನ್ನು ನಾನಿವರಿಗೆ ದಯಪಾಲಿಸ್ತೇನೆ ಅಂತ ಅಂತಾರೆ. ಆದ್ದರಿಂದ ಇವರು ಅನನ್ಯಾಹ, ಅನ್ಯದಚಿಂತಯಿತ್ವ, ಬೇರೆ ಯಾವುದನ್ನು ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ ಇಲ್ಲ. ಅವರು ಸ್ವರ್ಗ ಬೇಕು, ದೇವತೆಗಳ ಭೋಗ ಬೇಕು, ನನಗೆ ಆ ಪದವಿ ಬೇಕು, ಈ ಪದವಿ ಬೇಕು, ಯಾವುದೂ ಇಲ್ಲ ಅವರ ಮನಸ್ಸಲ್ಲಿ. ಆದ್ದರಿಂದ ಗೌತಮಖಿಲದಲ್ಲಿ ಈ ವಾಕ್ಯ ಇದೆ, ಸರ್ವಂ ಪರಿತ್ಯಜ್ಯ ಮನೋಗತಂ ಯತ್. ಮನಸ್ಸಿನಲ್ಲಿ ಬಂದಿರತಕ್ಕಂಥ ಏನೇನು ಕಾಮನೆಗಳು ಅಂತ ಎಲ್ರಿಗೂ ಇರುತ್ತೆ, ಅದೆಲ್ಲವನ್ನು ತ್ಯಾಗ ಮಾಡಿದ್ದಾರೆ. ದೇವಂ ವಿನಾ ಕೇವಲಂ ಶುದ್ಧಮಾದ್ಯಂ. ಭಗವಂತನನ್ನು ಹೊರತು ಇನ್ನೇನನ್ನು ಯೋಚನೆ ಮಾಡ್ತಿಲ್ಲ. ಶುದ್ಧನಾದಂಥವನು, ಆದ್ಯನಾದಂಥವನು ಭಗವಂತ, ಸಂಪೂರ್ಣವಾಗಿ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದಂಥವನು, ಪ್ರಳಯ ಕಾಲದಲ್ಲೂ ಇದ್ದವನು, ಸೃಷ್ಟಿಕಾಲದಲ್ಲೂ ಇದ್ದವನು, ಸ್ಥಿತಿಯಲ್ಲೂ ಇದ್ದಂಥವನು, ಎಲ್ಲ ಕಾಲದಲ್ಲೂ ಇರತಕ್ಕಂಥವನು, ಯಾವುದೇ ವಿಧವಾದ ದೋಷಗಳಿಂದ ರಹಿತನಾದಂಥವನು, ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗುಣಸಿಂಧವೇ ನಮೋ ನಮೋ ಶೇಷಸಾಯಿನೇ ಮೋಕ್ಷ ಮುಕ್ತಿದಾಯಿನೇ. ಆದ್ದರಿಂದ ಶೇಷದೇವರ ಮೇಲೆ ಮಲಗಿರತಕ್ಕಂಥವನು ನಮೋ ನಮೋ ಅಶೇಷ ಭಕ್ತ ಮುಕ್ತಿದಾಯಿನೇ ಅಂತಾರೆ. ಆದ್ದರಿಂದ ಭಕ್ತರಿಗೆಲ್ಲ ಮುಕ್ತಿಯನ್ನು ಕೊಡತಕ್ಕಂಥ ಭಗವಂತ ಅವನು. ಅಂಥ ಭಗವಂತನನ್ನು ಯೇ ಚಿಂತಯಂತೀಹ, ಅವನನ್ನೇ ಚಿಂತನೆ ಮಾಡ್ತಾಯಿದ್ದಾರೆ. ತಮೇವ ಧೀರಾಹ, ನಿಜವಾಗಲೂ ಕೂಡ ಇವರಿಗೆ ಧೀರರು ಅಂತ ಕರೆದರು. ಯಾಕೆ ಅಂದರೆ ವಿಕಾರಹೇತೌ ಸತಿ ನ ಕ್ರಿಯಂತೆ ಯೇಷಾಂ ನ ಚೇತಾಂಸಿ ತಯೇವ ಧೀರಾಹ. ನಾನಾ ವಿಧವಾದ ಬೈಕೆಗಳು ನಮ್ಮ ಮನಸ್ಸನ್ನು ಕಾಡ್ತಾ ಇದ್ದರೂ ಕೂಡ ಇಂದ್ರಿಯಗಳನ್ನು ಆ ಕಡೆ ಹರಿಬಿಡದೆ, ಮನಸ್ಸನ್ನು ಆ ಕಡೆಗೆ ಓಡಿಸದೆ ಸಂಪೂರ್ಣ ಭಗವಂತನಲ್ಲೇ ತಮ್ಮ ಮನಸ್ಸನ್ನು ಇಟ್ಟಿದ್ದರಿಂದ ಅವರು ಧೀರರಾದಂಥ ವ್ಯಕ್ತಿಗಳು. ಅವರೇ ಅನನ್ಯರು ಅಂತ ಕರೆಸ್ಕೊಳ್ತಾರೆ. ಅಂಥವರೇ ಏನು ಮಾಡ್ತಾರೆ ಅಂದರೆ ದೇವಮೇವ ವಿಶಂತಿ, ಸಾಕ್ಷಾತ್ ಭಗವಂತನನ್ನೇ ಪ್ರವೇಶ ಮಾಡಿಬಿಡ್ತಾರೆ, ವೈಕುಂಠವನ್ನು ಹೊಂದುತ್ತಾರೆ ಅಂತಾರೆ. ಆದ್ದರಿಂದ ಅಂತಹ ಅನನ್ಯ ಭಕ್ತರಾಗುವ ಒಂದು ಸಾಮರ್ಥ್ಯವನ್ನು, ಅಂಥ ಒಂದು ಯೋಗ್ಯತೆಯನ್ನು ಭಗವಂತ ದಯಪಾಲಿಸಬೇಕು. ಈ ಪ್ರವಚನವನ್ನು ಯಾವ ಕೇಳುಗರಿದ್ದಾರೆ ಭಕ್ತಿಯಿಂದ ಅವರೆಲ್ಲರಿಗೂ ಕೂಡ ಅಂಥ ಒಂದು ಭಾಗ್ಯವನ್ನು ಭಗವಂತ ಕರುಣಿಸಲಿ ಅಂತ ಆ ಶ್ರೀನಿವಾಸ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಿ ನಮ್ಮ ವಾಕ್ಕುಸುಮಗಳನ್ನು ಅದೇ ಶ್ರೀನಿವಾಸ ದೇವರ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಇಷ್ಟೊತ್ತು ಆಚಾರ್ಯರ ಪ್ರವಚನವನ್ನು ನಾವೆಲ್ಲರೂ ಕೂಡ ಕೇಳಿ ಶ್ರೀಕೃಷ್ಣ ಪರಮಾತ್ಮರ ಒಂದು ಅನುಗ್ರಹಕ್ಕೆ ಪಾತ್ರರಾಗಿದ್ದೇವೆ. ಪ್ರತಿ ದಿವಸವೂ ಕೂಡ ಈ ಭಗವದ್ಗೀತೆಯ
ಪಾರಾಯಣ ಒಂದೇ ಅಲ್ಲದೆ ಪ್ರವಚನೆಯನ್ನು ಕೂಡ ಶ್ರವಣ ಮನನ ನಿಧಿಧ್ಯಾಸಗಳಂತ ಹೇಳಿದಾರು ಉಪನಿಷತ್ತುಗಳಲ್ಲಿ. ಹಾಗಾಗಿ ಮೊದಲನೆಯದಾಗಿ ಶ್ರವಣಂ ನಾವೆಲ್ಲರೂ ಕೂಡ ಮಾಡಲೇಬೇಕು ಎಂಬ ಉದ್ದೇಶದಿಂದ ಪ್ರವಚನೆಯನ್ನು ನಾವೆಲ್ಲರೂ ಕೂಡ ಶ್ರವಣವನ್ನು ಮಾಡಿ ಧನ್ಯರಾಗೋಣ ಅಂತ ಹೇಳಿ ಈಗ 9ನೇ ಅಧ್ಯಾಯದ ಪಾರಾಯಣವನ್ನು ಭಕ್ತಿ ಶ್ರದ್ಧೆಯಿಂದ ಎಲ್ಲರೂ ಕೂಡ ಸಾವಧಾನವಾಗಿ ಶ್ರೀಕೃಷ್ಣ ಪರಮಾತ್ಮರ ಒಂದು ದಿವ್ಯಾನುಗ್ರಹ ಕಾರಕರಾಗೋಣ ಅಂತ ಹೇಳಿ ತಮ್ಮೆಲ್ಲರಲ್ಲಿ ವಿನಂತಿಸಿಕೊಂಡು ಈಗ 9ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯ ಯೋಗೋ ನಾಮ ನವಮೋऽಧ್ಯಾಯಃ. ಶ್ರೀಭಗವಾನುವಾಚ ಇದಂತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಅಶ್ರದ್ಧಧಾನಾಃ ಪುರುಷಾಃ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರವರ್ತ್ಮನಿ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ. ಭೂತಭೃನ್ನ ಚ ಭೂತಸ್ಥೋ ಮಮಾತ್ಮಾ ಭೂತಭಾವನಃ ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನೀತ್ಯುಪಧಾರಯ ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಮಿಮಂ ಕೃತ್ಸ್ನಂ ಅವಶಂ ಪ್ರಕೃತೇರ್ವಶಾತ್ ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನವದಾಸೀನಂ ಅಸಕ್ತಂ ತೇಷು ಕರ್ಮಸು ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ಜಗದ್ವಿಪರಿವರ್ತತೆ
ಅವಜಾನಂತಿ ಮಾಂ ಮೂಢಾಃ ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಮಾಶ್ರಿತಂ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ ಮಮ ಭೂತಮಹೇಶ್ವರಂ ಮೋಘಕರ್ಮಾಣೋ ಮೋಘಾಶ ಮೋಘಕರ್ಮಾಣಂ ಮೋಘಜ್ಞಾನಾವಿಚೇತಸಃ ಮೋಘಜ್ಞಾನವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಪ್ರಕೃತಿಂ ಮೋಹಿನೀಂ ಶ್ರಿತಾಃ ಮಹಾತ್ಮಾನಸ್ತು ಮಾಂ ಪಾರ್ಥ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ದೈವೀಂ ಪ್ರಕೃತಿಮಾಶ್ರಿತಾಃ ಭಜಂತ್ಯನನ್ಯಮನಸೋ ಭಜಂತ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಜ್ಞಾತ್ವಾ ಭೂತಾದಿಮವ್ಯಯಂ ಸತತಂ ಕೀರ್ತಯಂತೋ ಮಾಂ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ ನಿತ್ಯಯುಕ್ತಾ ಉಪಾಸತೆ ಜ್ಞಾನಯಜ್ಞೇನ ಚಾಪ್ಯನ್ಯೇ ಜ್ಞಾನಯಜ್ಞೇನ ಚಾಪ್ಯನ್ಯೇ ಯಜಂತೋ ಮಾಮುಪಾಸತೆ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ ಬಹುಧಾ ವಿಶ್ವತೋ ಮುಖಂ ಅಹಂ ಕ್ರತುರಹಂ ಯಜ್ಞಃ ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನಿರಹಂ ಹುತಂ ಅಹಮಗ್ನಿರಹಂ ಹುತಂ ಪಿತಾಹಮಸ್ಯ ಜಗತೋ ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರಃ ವೇದ್ಯಂ ಪವಿತ್ರಮೋಂಕಾರಃ ರುಕ್ಸಾಮಯಜುರೇವ ಚ ವೃಕ್ಷಾಮಯನುರೇವ ಚ ಗತಿರ್ಭರ್ತಾ ಪ್ರಭುಃ ಸಾಕ್ಷಿ ಗತಿರ್ಭರ್ತಾ ಪ್ರಭುಃ ಸಾಕ್ಷಿ ನಿವಾಸ ಶರಣಂ ಸುಹೃತ್ ನಿವಾಸ ಶರಣಂ ಸುಹೃತ್ ಪ್ರಭವಃ ಪ್ರಳಯಸ್ಥಾನಂ ಪ್ರಭವಃ ಪ್ರಳಯಸ್ಥಾನಂ ನಿಧಾನಂ ಬೀಜಮವ್ಯಯಂ ನಿಧಾನಂ ಬೀಜಮವ್ಯಯಂ ತಪಾಮ್ಯಹಮಹಂ ವರ್ಷಂ ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮ್ಯುತ್ಸೃಜಾಮಿ ಚ ನಿಗೃಹ್ಣಾಮ್ಯುತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಅಮೃತಂ ಚೈವ ಮೃತ್ಯುಶ್ಚ ಸದಸತ್ಯಾಹಮರ್ಜುನ ಸದಸಚ್ಚಾಹಮರ್ಜುನ ತ್ರೈವಿದ್ಯಾ ಮಾಂ ತ್ರೈವಿದ್ಯಾ ಮಾಂ ಸೋಮಪಾಃ ಪೂತಪಾಪಾ ಸೋಮಪಾಪೂತಪಾಪಾ ಯಜ್ಞೈರಿಷ್ಟ್ವಾ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್ ದಿವಿ ದೇವಭೋಗಾನ್ ತೇ ತಂ ಭುಕ್ತ್ವಾ ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೇ ಪುಣ್ಯೇ ಕ್ಷೀಣೇ ಪುಣ್ಯೇ ಮರ್ತ್ಯಲೋಕಂ ವಿಶಂತಿ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮ ಏವಂ ತ್ರಯೀ ಧರ್ಮ ಮನುಃ ಪ್ರಪನ್ನಾಃ ಮನುಪ್ರಪನ್ನಾಃ ಗತಾಗತಂ ಗತಾಗತಂ ಕಾಮಕಾಮಾ ಲಭಂತೆ ಕಾಮಕಾಮಾ ಲಭಂತೆ ಅನನ್ಯಾಶ್ಚಿಂತಯಂತೋ ಮಾಂ ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ತೇಷಾಂ ನಿತ್ಯಾಭಿಯುಕ್ತಾನಾಂ
योगक्षेमं वहाम्यहम् योगक्षेमं वहाम्यहम् येऽप्यन्यदेवता भक्ताः येऽप्यन्यदेवता भक्ताः यजन्ते श्रद्धयान्विताः यजन्ते श्रद्धयान्विताः तेऽपि मामेव कौन्तेय तेऽपि मामेव कौन्तेय यजन्त्यविधिपूर्वकम् यजन्त्यविधिपूर्वकम् अहं हि सर्वयज्ञानां अहं हि सर्वयज्ञानां भोक्ता च प्रभुरेव च भोक्ता च प्रभुरेव च न तु मामभिजानन्ति न तु मामभिजानन्ति तत्त्वेनातस्य वन्तिते तत्त्वेनातस्य वन्दिते यान्ति देवव्रता देवान् यान्ति देवव्रता देवान् पितॄन्यान्ति पितृव्रताः पितॄन् यान्ति पितृव्रताः भूतानि यान्ति भूतेज्याः भूतानि यान्ति भूतेज्याः यान्ति मद्याजिनोऽपि माम् यान्ति मद्याजिनोऽपि माम् पत्रं पुष्पं फलं तोयम् पत्रं पुष्पं फलं तोयं यो मे भक्त्या प्रयच्छति यो मे भक्त्या प्रयच्छति तदहं भक्त्युपहृतम् तदहं भक्त्युपहृतम् अश्नामि प्रयतात्मनः अश्नामि प्रयतात्मनः यत्करोषि यदश्नासि यत्करोषि यदश्नासि यज्जुहोषि ददासि यत् यज्जुहोषि ददासि यत् यत्तपश्यसि कौन्तेय यत्तपस्यसि कौन्तेय तत्कुरुष्व मदर्पणम् तत्कुरुष्व मदर्पणम् शुभाशुभफलैरेवम् शुभाशुभफलैरेवम् मोक्ष्यसे कर्मबन्धनैः मोक्ष्यसे कर्मबन्धनैः सन्न्यासयोगयुक्तात्मा सन्न्यासयोगयुक्तात्मा विमुक्तो मामुपैष्यसि विमुक्तो मामुपैष्यसि समोऽहं सर्वभूतेषु समोऽहं सर्वभूतेषु न मे द्वेष्योऽस्ति न प्रियः न मे द्वेष्योऽस्ति न प्रियः ये भजन्ति तु मां भक्त्या ये भजन्ति तु मां भक्त्या मयि ते तेषु चाप्यहम् मयि ते तेषु चाप्यहम् अपि चेत् सुदुराचारो अपि चेत् सुदुराचारो भजते मामनन्यभाक् भजते मामनन्यभाक् साधुरेव समन्तव्यः साधुरेव समन्तव्यः सम्यग् व्यवसितो हि सः सम्यग् व्यवसितो हि सः क्षिप्रं भवति धर्मात्मा क्षिप्रं भवति धर्मात्मा शश्वच्छान्तिं निगच्छति शश्वच्छान्तिं निगच्छति कौन्तेय प्रतिजानीहि कौन्तेय प्रतिजानीहि न मे भक्तः प्रणश्यति न मे भक्तः प्रणश्यति मां हि पार्थव्यपाश्रित्य मां हि पार्थव्यपाश्रित्य एऽपि स्युः पापयोनयः येऽपि स्युः पापयोनयः स्त्रियो वैश्यास्तथा शूद्राः स्त्रियो वैश्यास्तथा शूद्राः तेऽपि यान्ति परां गतिम् तेऽपि यान्ति परां गतिम् किं पुनर्ब्राह्मणाः पुण्याः किं पुनर्ब्राह्मणाः पुण्याः भक्ता राजर्षयस्तथा भक्ता राजर्षयस्तथा अनित्यमसुखं लोकम् अनित्यमसुखं लोकम्
ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಇಮಂ ಪ್ರಾಪ್ಯ ಭಜಸ್ವ ಮಾಂ ಮನ್ಮನಾ ಭವ ಮದ್ಭಕ್ತೋ ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು ಮದ್ಯಾಜೀ ಮಾಂ ನಮಸ್ಕುರು ಮಾಮೇ ವೈಷ್ಯಸಿ ಯುಕ್ತ್ವೈವಂ ಮಾಮೇ ವೈಷ್ಯಸಿ ಯುಕ್ತ್ವೈವಂ ಆತ್ಮಾನಂ ಮತ್ಪರಾಯಣಃ ಆತ್ಮಾನಂ ಮತ್ಪರಾಯಣಃ ಇತಿ ಶ್ರೀಮದ್ಭಗವದ್ಗೀತಾಸು ಇತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ರಾಜವಿದ್ಯಾ ರಾಜಗುಹ್ಯಯೋಗೋ ನಾಮ ರಾಜವಿದ್ಯಾ ರಾಜಗುಹ್ಯೋ ಯೋಗೋ ನಾಮ ನವಮೋऽಧ್ಯಾಯಃ ನವಮೋऽಧ್ಯಾಯಃ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಯೋಗೇಶ್ವರಃ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀವಿಜಯೋ ಭೂತಿಃ ಧ್ರುವ ನೀತಿರ್ಮತಿರ್ಮಮ. ಧ್ರುವ ನೀತಿರ್ಮತಿರ್ಮಮ. ತಾವೆಲ್ಲರೂ ಕೂಡ ಈಗ 9ನೇ ಅಧ್ಯಾಯದ ಪಾರಾಯಣವನ್ನು ಮಾಡಿದ್ದೀರಿ. ಆ ಪಾರಾಯಣದ ಶ್ಲೋಕಾಂತರ್ಗತ ಯಾವುದೇ ಒಂದು ಪದಗಳಲ್ಲಿ ನಾವು ತಪ್ಪುಗಳು ಹೇಳಿದ್ದಲ್ಲಿ ನಮಗೆ ಆ ಪರಮಾತ್ಮರ ಒಂದು ಅನುಗ್ರಹದಿಂದ ಕ್ಷಮೆ ಇರಲಿ ಎಂಬ ಉದ್ದೇಶದಿಂದ ಈಗ ಕ್ಷಮಾ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಮಾಡೋಣ. ಯದಕ್ಷರ ಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ. ನಾರಾಯಣ ನಮೋಸ್ತುತೆ. ನಾರಾಯಣ ನಮೋಸ್ತುತೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಕಶ್ಚಿತ್ ದುಃಖ ಭಾಗ್ ಭವೇತ್. ಇವತ್ತು ಶ್ರೀನಿವಾಸ ದೇವರ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಭಕ್ತಿ ಶ್ರದ್ಧೆಯಿಂದ ಮನದಲ್ಲಿ ನಮ್ಮ ಹೃದಯದಲ್ಲಿ ಕೂಡ ಶ್ರೀನಿವಾಸನನ್ನು ಪ್ರಾರ್ಥಿಸಿ ಈ ಶ್ಲೋಕವನ್ನು ಹೇಳೋಣ. ಶ್ರಿಯಃ ಕಾಂತಾಯ ಶ್ರೀಕಾಂತಾಯ ಕಲ್ಯಾಣ ನಿಧಯೇ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ನಿಧಯೇರ್ಥಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀ ವೆಂಕಟ ನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀ ಶ್ರೀನಿವಾಸಾಯ ಮಂಗಳಂ. ಶ್ರೀ ಶ್ರೀನಿವಾಸಾಯ ಮಂಗಳಂ.
न